ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅರ್ಜಿ ಸಲ್ಲಿಸತಕ್ಕಂಥ 2023-24ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪಾಲಿನ 40% ಅಮೌಂಟ್ ಕೂಡ ರಿಲೀಸ್ ಆಗಿದೆ. ನಿಮ್ಮ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಏನಿದು 60%, ಏನಿದು 40% ಅನ್ನೋದು ಮಾಹಿತಿ ಇದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿ ಯಾರ್ಯಾರಿದ್ದಾರೆ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ, ಈಗ ರಾಜ್ಯ ಸರ್ಕಾರ ತನ್ನ ಪಾಲಿನ 40% ಅಮೌಂಟ್ ಕೂಡ ರಿಲೀಸ್ ಮಾಡಿ ಅಕೌಂಟಿಗೆ ಕ್ರೆಡಿಟ್ ಮಾಡಿ. ಯಾಕೆಂದರೆ ಫೈನಾನ್ಷಿಯಲ್ ಇಯರ್ ನಿನ್ನೆ 31/3/2024ಕ್ಕೆ ಎಂಡ್ ಆಗಿರೋದು ಎಲ್ಲ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಅದರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಮಾಡಿರ್ತಾರೆ ಅಂದರೆ, ₹100 ಏನಾದರೂ ವಿದ್ಯಾರ್ಥಿ ಕೊಡಬೇಕಾಗಿತ್ತು ಅಂದರೆ ಅದರ ₹40 ರಾಜ್ಯ ಸರ್ಕಾರ ಕೊಡುತ್ತೆ, ಇನ್ನು ₹60 ಕೇಂದ್ರ ಸರ್ಕಾರ ಕೊಡುತ್ತೆ. ಅದನ್ನೇ ನಾವು 60%, 40% ಅಂತ ಕರಿತೀವಿ. ಅದರಲ್ಲಿ 40% ಪಾಲಿಂದ ಏನಿದೆಲ್ಲ ಸ್ಕಾಲರ್ಶಿಪ್ ಹಣ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಏನು ಅಂದರೆ ರಿಲೀಸ್ ಮಾಡಿ ಅಕೌಂಟ್ ಕೂಡ ಕ್ರೆಡಿಟ್ ಮಾಡಿದೆ. ನಿಮ್ಗೆ ಕಾಣ್ತಂದು ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆ ವಿದ್ಯಾರ್ಥಿಗಳು ನಿಮಗೆ ಒಂದು ಡೀಟೇಲ್ಸ್ನ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ತೆಗೆದುಕೊಂಡಿರ್ತಕ್ಕಂಥ ಹಾಸ್ಟೆಲರ್ ಆಗಿದ್ದಾನೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ 28/2/2024ಕ್ಕೆ ಅರ್ಜಿನ ಕೂಡ ಸಲ್ಲಿಸಿದ್ದಾನೆ. ಇವನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ. ಇವೊಂದು ಆಧಾರ್ ಸೆಟ್ಟಿಂಗ್ ಇರ್ಬೋದು ಮತ್ತು ಬ್ಯಾಂಕ್ ಬ್ರಾಂಚ್ ನೇಮ್ ಮ್ಯಾಚಿಂಗ್ ಕೂಡ ಎಸ್ ಆಗಿದೆ. ಮತ್ತು ಅದರ ಜೊತೆಗೆ ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಆಗಿದೆ. ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ ಅಂತ ಏನು ಕರಿತೀವಿ ಅದು ಅಪ್ರೂವ್ ಆಗಿದೆ. ಮತ್ತು ಅದ್ರ ಜೊತೆಗೆ ಅಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ, ಆದರೆ ಫೀಸ್ ರಿಂಬರ್ಸ್ಮೆಂಟ್ ಅಮೌಂಟ್ ಅಂತೆ, ಫೀ ಕನ್ಸೆಷನ್ ಅಮೌಂಟ್ ಅಂತೆ ಅವ್ರಿಗೆ ಅಪ್ರೂವ್ ಆಗಿ ಪೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ನೋಡಿ ಒಂದು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಈ ಥರ ಅಂದರೆ ಏನು, ಪೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಪೇಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಇದ್ರ 46,688 ಮತ್ತು ಪೇಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ 31,126 ಅಂತ ತೋರಿಸ್ತಾ ಇದೆ. ಸೊ 46,688 ಅಂದರೆ ಈ ವಿದ್ಯಾರ್ಥಿಗೆ ಅಪ್ರಾಕ್ಸಿಮೇಟ್ಲಿ ಹೇಳ್ರಿ ₹80,000 ಏನಾದರೂ ಇವನು ಫೀ ಕನ್ಸೆಷನ್ ಅಮೌಂಟ್ ಅಂತ ಫೀ ಪೇ ಮಾಡಿರ್ತಂದರೆ ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಅವನಿಗೆ 60%, 80,000 60% ಅಂದರೆ 848 ಅಂದರೆ ಅಂದಾಜು ₹48,000 ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಪೇ ಮಾಡುತ್ತೆ. ಇನ್ನು 40% ಅಂತ ಏನು ಕರಿತೀವಿ ಅಂದರೆ 80,000 40% ಅಂದರೆ 32,000 ಏನು ಮಾಡುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಪಾಲಿನ ಅಮೌಂಟ್ನ ರಿಲೀಸ್ ಮಾಡಿರುತ್ತೆ. ಅದರಲ್ಲಿ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕದ ಫಂಡ್ ರಿಲೀಸ್ ಆಗಿರೋದ್ರಿಂದ 40% ಅಮೌಂಟ್ ಅವ್ರ ಅಕೌಂಟಿಗೆ ಕೂಡ ಕ್ರೆಡಿಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಫೀ ಪೇಮೆಂಟ್ ಪುಷ್ ಟು DBT ಫಾರ್ ಪೇಮೆಂಟ್ ಅದು ಎಸ್ ಆಗಿದೆ. ಅದರಲ್ಲಿ 31,126 40% ಅಮೌಂಟ್ ಏನು ಕೊಡಬೇಕಾಗಿತ್ತು ರಾಜ್ಯ ಸರ್ಕಾರದಿಂದ ಕೊಟ್ಟಿದೆ. ಇನ್ನು 60% ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡಬೇಕು ಅದು ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅದು ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಅದನ್ನು ಭಾರತ ಸರ್ಕಾರ ರಿಲೀಸ್ ಮಾಡಿದ ತಕ್ಷಣ ಅದನ್ನು ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಕೂಡ ಕ್ರೆಡಿಟ್ ಮಾಡುತ್ತೆ. ಹಾಗಾಗಿ ಇದು ಏನಪ್ಪ ಅಂದರೆ, ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾಯಿದ್ರು, ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ 40% 60% ಅಂತ ಕೇಳ್ತಾಯಿದ್ರು. ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.